नमस्ते भगवन्देव दत्तात्रेय जगत्प्रभो सर्वबाधप्रशमनं कुरु शान्तिप्रयच्छ मे अनसूयासुतश्रीशः जनपातकनाशन सर्वबाधप्रशमनं कुरु शान्तिप्रयच्छ मे भक्तिचिन्तामणिप्रभो सर्वदुःखनिवारक सर्वबाधाप्रशमनं कुरु शान्तिप्रयच्छ मे योगिराज महायोगिन् सर्वसिद्धिप्रदायक सर्वबाधाप्रशमनं कुरु शान्तिप्रयच्छ मे दिगम्बर जगन्नाथ प्रपञ्चात्मान् प्रभो सर्वबाधप्रशमनं कुरु शान्तिप्रयच्छ मे एतत् स्तोत्रं पठेत्यस्तु दत्तात्रेय प्रसादतः ಸರ್ವಬಾಧ ಪ್ರಶಮನಂ ಶಾಂತಿ ಮಾಪ್ನೋತಿ ಮಾನವಃ. ನಮಸ್ಕಾರ ವೀಕ್ಷಕರೇ, ಕನ್ಯಾ ರಾಶಿಯಿಂದ ಚತುರ್ಥ ಮತ್ತು ಸಪ್ತಮ ಭಾವಾಧಿಪತಿಯಾದ ಗುರುವು ಇಷ್ಟು ದಿನ ದಶಮ ಭಾವದಲ್ಲಿದ್ದರು. ಅಂದರೆ ಕರ್ಮಸ್ಥಾನ, ಉದ್ಯೋಗ, ವೃತ್ತಿ, ಕರ್ಮಸ್ಥಾನದಲ್ಲಿ ಗುರು ಇಷ್ಟು ದಿನ ಇದ್ದರು ದಶಮ ಭಾವದಲ್ಲಿ. ಈಗ ಗುರು ಬಂದು ನಿಮ್ಮ ರಾಶಿಯಿಂದ ಏಕಾದಶ ಭಾವ ಅಂದರೆ 11ನೇ ಮನೆ ಲಾಭಸ್ಥಾನಕ್ಕೆ ಗುರು ಬರ್ತಾ ಇದ್ದಾರೆ. ಅದು ಕೂಡ ಕರ್ಕಾಟಕ ರಾಶಿಯಲ್ಲಿ ಉಚ್ಚ ಗುರು. ಕನ್ಯಾ ರಾಶಿಯವರಿಗಂತೂ ಗುರುಬಲ. ಗುರು ಸಂಚಾರದಿಂದ ಕನ್ಯಾ ರಾಶಿಯವರಿಗೆ ಅತ್ಯಂತ ಶುಭ. ಕನ್ಯಾ ರಾಶಿಯವರೇ, ಲಾಭಸ್ಥಾನದಲ್ಲಿ ಗುರುವಿನ ಸಂಚಾರದಿಂದಾಗಿ ನಿಮ್ಮ ಕೆಲಸದಲ್ಲಿ ಬಡ್ತಿ ಅಂದರೆ ಪ್ರಮೋಷನ್, ಇನ್ಕ್ರಿಮೆಂಟು, ಹೆಚ್ಚಿನ ಅವಕಾಶಗಳು ನಿಮಗೆ ಸಿಗುತ್ತೆ. ನೀವು ಯಾವುದೇ ಕೆಲಸ ಕೈಗೆ ತೊಗೊಂಡ್ರೂ ಅದು ಸಕ್ಸಸ್ ಆಗುತ್ತೆ. ಆದಾಯದ ಮೂಲಗಳು ಹೆಚ್ಚಾಗುತ್ತೆ. ಇಲ್ಲಿ ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್. ನೀವು ಉದ್ಯೋಗ ಮಾಡ್ತಾಯಿದ್ರೆ ಅದ್ರ ಜೊತೆಗೆ ಸೈಡ್ ಬಿಸ್ನೆಸ್ಸು ಏನಾದರೂ ಮಾಡ್ತಾಯಿದ್ರೇನೋ ಅದರಲ್ಲೂ ಒಳ್ಳೆ ಲಾಭ ಬರುತ್ತೆ ನಿಮಗೆ. ವ್ಯಾಪಾರ ಮಾಡೋರ್ಗು ಉತ್ತಮ ಲಾಭ. ಯಾವುದೇ ಲೇವಾದೇವಿ ಮಾಡ್ತಾಯಿದ್ರೇನೋ ಅದರಲ್ಲೂ ಒಳ್ಳೆ ಲಾಭ ಬರುತ್ತೆ. ಫೈನಾನ್ಷಿಯಲ್ ಟ್ರಾನ್ಸಾಕ್ಷನು, ಸಾಲ ನೀಡೋದು, ಬಡ್ಡಿ ವ್ಯವಹಾರ, ಹಣಕಾಸಿನ ವ್ಯವಹಾರ ಮಾಡೋರ್ಗು ತುಂಬಾ ಲಾಭ. ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿರೋರಿಗೆ ಮತ್ತು ಕೌನ್ಸ್ಲಿಂಗ್ ಡಿಪಾರ್ಟ್ಮೆಂಟಲ್ಲಿರೋರಿಗೆ ಮತ್ತು ವಿದೇಶಿ ವ್ಯಾಪಾರ ಮಾಡೋರ್ಗು ತುಂಬಾ ಲಾಭ ಬರುತ್ತೆ. ಈ ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಗುರು ಲಾಭಸ್ಥಾನದಲ್ಲಿರೋದ್ರಿಂದ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೇನೋ ತುಂಬಾ ಒಳ್ಳೆ ಲಾಭ ಬರುತ್ತೆ. ತುಂಬ ದಿನದಿಂದ ಒಂದು ಬಾಕಿ ಇರುತ್ತೆ. ಆ ಕೆಲಸನೂ ಇವಾಗ ಪೂರ್ತಿ ಮಾಡ್ತೀರ ನೀವು ಕನ್ಯಾ ರಾಶಿಯವರೇ. ಏನೇನು ಪೆಂಡಿಂಗ್ ಕೆಲಸ ಇದೆಯೋ ಎಲ್ಲ ಕೆಲಸನೂ ಮುಗಿಸಿ. ಸಾಮಾಜಿಕ ನೆಟ್ವರ್ಕ್, ಸೋಷಿಯಲ್ ನೆಟ್ವರ್ಕ್ ಅಂದರೆ ಜಾಸ್ತಿ ಜನರ ಸಂಪರ್ಕ ನಿಮಗೆ ಲಭ್ಯವಾಗ್ಬೋದು. ಮತ್ತು ತುಂಬ ಜನರ ಪರಿಚಯನೂ ಆಗ್ಬೋದು. ಹೊಸ ಹೊಸ ಜನರ ಪರಿಚಯ ಮತ್ತು ಪ್ರಭಾವಿ ಅಂದರೆ ಇನ್ಫ್ಲುಯೆನ್ಷಿಯಲ್ಲು ಮತ್ತು ಗೌರವಾನ್ವಿತ ಜನರ ಸಂಪರ್ಕಕ್ಕೂ ನಿಮಗೆ ಇಲ್ಲಿ ಸಿಗ್ಬೋದು. ಒಟ್ಟಾರೆ ಈ ಸಮಯವು ಹೆಚ್ಚು ಅನುಕೂಲಕರವಾಗಿದೆ. ಸರ್ಕಾರದಿಂದ ಗೌರವ ಮತ್ತು ನಿಮ್ಮ ಬೆಳವಣಿಗೆಯನ್ನು ನೋಡಿ ಜನರು ನಿಮ್ಮನ್ನು ಗಮನಿಸ್ತಾರೆ. ಮತ್ತು ತುಂಬ ದಿನಗಳಿಂದ ಆಸೆ ಬೀಳ್ತಾ ಇರ್ತೀರ. ಅದನ್ನು ಈ ಸಮಯದಲ್ಲಿ ಈಡೇರಿಸ್ಕೊಳ್ತೀರ. ಮಿತ್ರರಿಂದ ಪ್ರಯೋಜನನೂ ಪಡಿತೀರ ನೀವು. ಅಂದರೆ ಸಹಾಯ, ಅವರಿಂದ ನಿಮಗೆ ಸಹಾಯನೂ ಚೆನ್ನಾಗಾಗುತ್ತೆ. ಏಕಾದಶ ಗುರು ನಿಮಗೆ ಹೆಚ್ಚಿನ ಮನಃಶಾಂತಿ ಕೊಡ್ತಾನೆ ಮತ್ತು ಸ್ಥಿರತೆ, ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ. ಗುರು ಏಕಾದಶದಲ್ಲಿರೋದ್ರಿಂದ ನಿಮಗೆ ಹೆಚ್ಚಿನ ಮನಃಶಾಂತಿ ಇರುತ್ತೆ, ಸ್ಥಿರತೆ ಮತ್ತು ಭಾವನಾತ್ಮಕವಾಗಿ ನೀವು ಮೆಚ್ಯೂರಿಟಿ ಜಾಸ್ತಿ ಆಗುತ್ತೆ ನಿಮಗೆ. ಇಲ್ಲಿ ಬುದ್ಧಿವಂತಿಕೆನೂ ಇಲ್ಲಿ ನಿಮಗೆ ಜಾಸ್ತಿ ಕೊಡ್ತಾನೆ. ಎಲ್ಲಿ ಹೋದ್ರೂ ನಿಮಗೆ ಯಾವುದೇ ರೀತಿಯಲ್ಲಿ ಕೊರತೆನೂ ಇಲ್ಲಿ ಮಾಡಲ್ಲ ಗುರು ಏಕಾದಶ ಭಾವದಲ್ಲಿರೋದ್ರಿಂದ. ಒಟ್ಟಾರೆ ಸಂತೋಷ, ಗೌರವ, ಸೌಕರ್ಯ ಮತ್ತು ತಾಯಿಯಿಂದನೂ ಲಾಭ ಸಿಗುತ್ತೆ. ಒಟ್ಟಾರೆ ಇಲ್ಲಿ ಗುರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ ಕನ್ಯಾ ರಾಶಿಯವರಿಗೆ, ನೀವು ಯಾವುದಾದ್ರೂ ಹೊಸ ಕೆಲಸ ಪ್ರಾರಂಭ ಮಾಡಬೇಕಾದ್ರೆ ಇಲ್ಲ ದೊಡ್ಡ ಇನ್ವೆಸ್ಟ್ಮೆಂಟ್ ಏನಾದರೂ ಮಾಡಬೇಕಾದ್ರೆ 14 ಜುಲೈ 2026ರಿಂದ 12 ಆಗಸ್ಟ್ 2026ರವರೆಗೆ ಗುರು ಇಲ್ಲಿ ಆಸ್ಥಾನ ಆಗ್ತಾನೆ. ಅದರಿಂದ ಗುರು ಬಂದು ಸೂರ್ಯನ ಹತ್ತಿರ ಬರೋದ್ರಿಂದ ಗುರುವಿನ ಶಕ್ತಿ ಇಲ್ಲಿ ಕಳೆದುಕೊಳ್ಳೋದ್ರಿಂದ ಆ ಸಮಯದಲ್ಲಿ ಯಾವುದೇ ಹೊಸ ಕೆಲಸ ಪ್ರಾರಂಭ ಮಾಡೋದೆಲ್ಲ ನೀವು ಅವಾಯ್ಡ್ ಮಾಡೋದೇ ಉತ್ತಮ. ಆದರೆ ಯಾವುದೇ ಒಂದು ದೊಡ್ಡ ನಿರ್ಧಾರವನ್ನು ನೀವು ತಗೋಬೇಕಾದ್ರೆ ಇಲ್ಲಿ 2-3 ಸಲ ಯೋಚನೆ ಮಾಡಿ ಎಚ್ಚರಿಕೆಯಿಂದ ನೀವು ಅದನ್ನು ಕನ್ಫರ್ಮ್ ಮಾಡ್ಕೋಬೇಕು. ಇದು ಮಾಡ್ಬೋದು ಅಂತ ನೀವು ಒಂದು ಸಲ
ಡಿಸೈಡ್ ಆದಮೇಲೆ ಆಮೇಲೆ ನೀವು ಅದನ್ನು ಮುಂದುವರಿಸ್ಬೋದು. ಈ ವಿಶೇಷವಾದ ಸಮಯವನ್ನು ವೇಸ್ಟ್ ಮಾಡದೆ ತುಂಬ ಚೆನ್ನಾಗಿ ಉಪಯೋಗ ಮಾಡ್ಕೊಳ್ಳಿ. ಮತ್ತು ವಿಷ್ಣು ಸಹಸ್ರನಾಮ ಪಠನೆ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಧನ್ಯವಾದ.